ಚಿಕ್ಕಲ್ಲೂರು ಜಾತ್ರೆಗೆ ಇವತ್ತು ಬೆಂಗಳೂರಿಂದ ಹೋಗ್ತಾ ಇದ್ದೀವಿ. ಮೊದಲಿಗೆ BMTC ಬಸ್ ಹತ್ತಿದ್ವಿ. ಫುಲ್ ಖಾಲಿ ಇತ್ತು. ಬಸ್ಸಲ್ಲೇನು ಅಷ್ಟೊಂದು ಜನ ಇರಲಿಲ್ಲ. ಯೂನಿವರ್ಸಿಟಿ ದಾಟ್ಕೊಂಡು ಸ್ಯಾಟ್ಲೈಟ್ ಟಿಕೆಟ್ ತಗೊಂಡು ಹೋಗ್ಬೇಕಾದ್ರೆ ಶಿವನ ಇಲ್ಲೇ ನೋಡ್ಬಿಟ್ವಿ. ಕೊನೆಗೂ ಬಂದ್ವಿ ಇಲ್ಲಿ ಸ್ಯಾಟ್ಲೈಟ್ಗೆ. ಇಲ್ಲಿ ನೋಡಿದ್ರೆ ಬಸ್ ಎಲ್ಲ ಫುಲ್ಲು ರಶ್ ಆಗೋಗಿದ್ರು, ಫುಲ್ ತುಂಬೋಗಿದ್ರು. ಕೊನೆಗೂ ಮುಂಗೋ ಮಾಡಿ ಮಳವಳ್ಳಿ ಬಸ್ ಹುಡುಕಿ ಹತ್ತಿದ್ವಿ. ಮಳವಳ್ಳಿ ಬಸ್ ಹತ್ತಾದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿ. ಬಸ್ಸಲ್ಲಿ ಆಮೇಲೆ ಹೋಯ್ತಾ ಫುಲ್ಲು ತುಂಬೋಗಿದ್ರು, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲದೆ ಇರೋ ಥರ. ಚಟ್ಪಟ್ನ ಬಂದ್ವಿ. ಅದಾದಮೇಲೆ ಹೋಯ್ತಾ ಕತ್ಲೇನೆ ಆಗೋಯ್ತು. ಕೊನೆಗೂ ಬಂದು ಸೇರಿದ್ವಿ ಮಳವಳ್ಳಿಗೆ. ಮಳವಳ್ಳಿಗೆ ಬಂದಾದಮೇಲೆ ಇಲ್ಲಿಂದ ಇನ್ನೂ ಬಸ್ಗಳು ರಶ್ ಆಗೋಗಿರ್ತವೆ ಅಂದ್ಬಿಟ್ಟು ಒಂದು ಕಾರ್ ಮಾಡಿಕೊಂಡು ಕಾರ್ ಬಾಡಿಗೆಲಿ ಹೋಯ್ತಾ ಇದ್ದೀವಿ. ನೋಡ್ರಿ, ಫುಲ್ಲು ಕತ್ಲೆ ರೋಡು, ಬೆಟ್ಟ ಗುಡ್ಡ ಎಲ್ಲ ಐತೆ. ಬೆಟ್ಟ ಎಲ್ಲ ನೋಡೋಣ ಅಂದರೆ ಫುಲ್ ಕತ್ಲೆ ಆಗೋಗಿತ್ತು. ರೋಡೆಲ್ಲ ಅರ್ಧದಲ್ಲಿ ಚೆನ್ನಾಗಿರಲಿಲ್ಲ, ಸ್ವಲ್ಪ ಮಣ್ಣು ರೋಡೆ. ಹಂಗೆ ಕೊನೆಗೂ ಬಂದ್ವಿ ದೇವಸ್ಥಾನಕ್ಕೆ. ಪೊಲೀಸೆಲ್ಲ ಫುಲ್ಲು ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ರು. ನೋಡ್ರಿ, ಪೊಲೀಸೆಲ್ಲ ಫುಲ್ಲು ಟೈಟ್ ಸೆಕ್ಯೂರಿಟಿ ಕೊಟ್ಟು ಚೆನ್ನಾಗಿ ಅವರ ಕೆಲಸ ಅವ್ರು ಮಾಡ್ತಾಯಿದ್ರು. ಆಲ್ರೆಡಿ ಒಂದು ಕಾರ್ನೆಲ್ಲ ಹಿಡಿದಿದ್ರು. ನೆಕ್ಸ್ಟು ಇದೆಲ್ಲ ನೋಡಿಕೊಂಡು ಕೊನೆಗೂ ಬಂದ್ವಿ ಜಾತ್ರೆಗೆ. ಇಲ್ಲೆಲ್ಲ ಪಾರ್ಕಿಂಗಲ್ಲೆಲ್ಲ ಫುಲ್ಲು ಜನ ತುಂಬಿದ್ರು, ರಶ್ಶು. ಜಾತ್ರೆಲೆಲ್ಲ ಆಟ ಆಡೋದನ್ನೆಲ್ಲ ನೋಡ್ಕೊಂಡು ಅಂಗಡಿ ಹಾಕಿದ್ರು. ಯಾರೇನು ಬೇಕಾದ ತಗೊಳ್ತಾಯಿದ್ರು. ಎಲ್ಲರೂ ದೇವ್ರು ನೋಡೋದು ಬ್ಯುಸಿಲಿ ಓಡ್ತಾಯಿದ್ರು ಫಸ್ಟ್ ದೇವ್ರು ನೋಡೋಕ್ಕೆ. ಇಲ್ಲೆಲ್ಲ ಮಕ್ಳಿಗೆ ಆಟ ಆಡೋಕ್ಕೆ ಎಕ್ಸಿಬಿಷನ್ ಎಲ್ಲ ಹಾಕಿದ್ರು. ಎಷ್ಟು ಜನ ತುಂಬೋಗಿದ್ರು ಅಂದರೆ ದೇವಸ್ಥಾನ ಇನ್ನೂ ಇರೋದು ಅಷ್ಟು ದೂರದಲ್ಲಿ. ನೋಡ್ರಿ, ಇಲ್ಲಿಂದನೂ ಎಷ್ಟು ಜನ ಚಂದ್ರಮಂಡಲ ನೋಡೋಕ್ಕೆ ಹೆಂಗೆ ಬಂದವ್ರೆ. ದೇವ್ರು ಬಂತು. ಕೊನೆಗೂ ದೇವ್ರು ಬಂದಾದಮೇಲೆ ನೆಕ್ಸ್ಟು ಚಂದ್ರಮಂಡಲ ಅಂತ ಅದನ್ನು ನೋಡಬೇಕು. ಅದಕ್ಕೆ ಕಾಯ್ಕೊಂಡು ನಾವು ಇದ್ವಿ. ಫುಲ್ಲು ಜನ ರಶ್ ಇದ್ರಿಂದ ನಾನು ನಮ್ಮ ಅಮ್ಮ ಒಂದು ಸೈಡು ಈ ಕಡೆ ನಿಂತಿದ್ವಿ. ನೋಡ್ರಿ, ನೋಡೋಣ ಇಲ್ಲಿಂದನೇ ಜ್ಯೋತಿನ ಅಂತ ಬೆಂಕಿ ಹಚ್ತಾರಲ್ಲ. ಕೊನೆಗೂ ನೋಡಿ ಅಲ್ಲಿ ಉರಿತೈತೆ. ಇದೇ ಚಂದ್ರಮಂಡಲ ಅಂತ. ನೋಡಿ ಬೆಂಕಿ ಎಷ್ಟು ಉರಿತೈತೆ. ನಾವು ಫುಲ್ ದೂರದಲ್ಲಿದ್ವಿ. ಆಮೇಲೆ ಇಲ್ಲಿ ಹೋದ್ವಿ. ಇಲ್ಲಿ ಸ್ವಲ್ಪ ಅದು ಈಸ್ಕೊಳ್ಳೋಣ ಧಾನ್ಯ ಅಂತ. ಹುರಿದಾದ್ಮೇಲೆ ಇರೋದನ್ನ ಎತ್ಕೊಂಡು ಬರಬೇಕು. ಎಲ್ಲ ಎತ್ಕೊತಿದ್ದಾರೆ ನೋಡಿ, ಎಲ್ಲ ಎತ್ಕೊಂಡು ಕೊಡ್ತಿದ್ದಾರೆ. ನಾವು ಈಸ್ಕೊಂಡು ದೇವ್ರನ್ನ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಬಂದ್ವಿ. ಇದು ಮುತ್ತತ್ರಾಯ ಅಂತ ಈ ದೇವಸ್ಥಾನ. ನೋಡ್ರಿ, ಸಿದ್ದಪ್ಪ ಇದು. ಎಲ್ಲ ಹುಣ್ಸಿನ ಮರಕ್ಕೆ ಕೈ ಮುಗಿತಾಯಿದ್ರು. ಎಲ್ಲ ಭಕ್ತಿಯಿಂದ ಕೈ ಮುಕ್ಕೊಂಡು ನೆಕ್ಸ್ಟು ರುದ್ರಾಕ್ಷಿ ತಗೊಂಡೆ. ಇದೆಲ್ಲ ಒರಿಜಿನಲ್ಲು. ಬೇರೆ ಕಡೆ ಎಲ್ಲ ಪ್ಲ್ಯಾಸ್ಟಿಕ್ ಎಲ್ಲ ಮಾರ್ತಾರೆ. ಇದು ರುದ್ರಾಕ್ಷಿ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ದೇವಸ್ಥಾನ ಹತ್ರ ಬಂದೆ. ಎಲ್ಲ ಫುಲ್ ಆಲ್ರೆಡಿ ಮಲ್ಕೊಬಿಟ್ಟಿದ್ರು ದೇವ್ರನ್ನ ನೋಡಾದ್ಮೇಲೆ. ಆಮೇಲೆ ಇಲ್ಲೇ ಬಂದು ಮತ್ತೆ ಆಂಜನೇಯ ಸ್ವಾಮಿ ನೋಡಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇನ್ನೊಂದು ಸತಿ ಕೈ ಮುಕ್ಕೊಂಡು ಬಂದೆ. ಇದೇ ನನ್ನ ಮೊದಲನೇ ವ್ಲಾಗ್.